ಕರ್ನಾಟಕದಲ್ಲೂ ಕೆಲವು ಕಡೆ ಗಲಾಟೆ ನಡೆದಿದೆ. ಚುನಾವಣಾ ಸಿಬ್ಬಂದಿ ಮತದಾರರ ನಡುವೆ ವಾಗ್ವಾದವೂ ಕೂಡ ನಡೆದಿದೆ. ಹಲವೆಡೆ ಮತದಾರರು ಮತದಾನ ಬಹಿಷ್ಕರಿಸಿದ್ದಾರೆ. ಯಾದಗಿರಿಯಲ್ಲಿ ಮತ ಹಾಕುವ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಭಾರೀ ಗಲಾಟೆ ನಡೆದಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಮತ ಹಾಕುವ ಇವಿಎಂ ಮಷಿನ್ ಅನ್ನೇ ಧ್ವಂಸಗೊಳಿಸಿದ್ದಾರೆ. ಕರವಿಭಾವಿ ಗ್ರಾಮದ ಮತಗಟ್ಟೆ ಸಂಖ್ಯೆ 31ರಲ್ಲಿ ಗಲಾಟೆ ನಡೆದಿದೆ. ಗುರುನಾಥ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ರೊಚ್ಚಿಗೆದ್ದು ವೋಟ್ ಹಾಕುವ ಇವಿಎಂ ಮಷಿನ್ ಅನ್ನೇ ಹೊಡೆದು ಹಾಕಿದ್ದಾನೆ. ಇನ್ನು ಬಾಗಲಕೋಟೆಯಲ್ಲೂ ಸಹ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆಯಿತು. ನಗರದ ಬಂಕಾ ಮಸೀದಿ ಬಳಿ ಮತಗಟ್ಟೆ 2ರ ಆವರಣದಲ್ಲಿ ಮತ ಚಲಾಯಿಸುವ ವಿಚಾರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆಯಿತು. ಅತ್ತ ಗಲಾಟೆಗಳಾದ್ರೆ ಇತ್ತ ವರಡರಾಯನ ಆರ್ಭಟ. ಶಿವಮೊಗ್ಗ, ಉತ್ತರ ಕನ್ನಡ ಕೆಲವು ಭಾಗಗಳಲ್ಲಿ ಭಾರೀ ಮಳೆ ಸಹಿತ ಧಾರಾಕಾರ ಮಳೆ ಸುರಿದಿದೆ. ತಾಳಗುಪ್ಪ, ತೀರ್ಥಹಳ್ಳಿ, ಸಾಗರ, ಹೊಸನಗರ ತಾಲೂಕಿನ ಕೆಲ ಭಾಗದಲ್ಲಿ ಸುರಿದ ಭಾರೀ ಮಳೆಗೆ ಕೆಲಕಾಲ ಮತದಾನ ಸ್ಥಗಿತಗೊಂಡಿತ್ತು. ಇನ್ನು ವಿಜಯಪುರ ಜಿಲ್ಲೆಯ ಐಡರಸಂಗ ಗ್ರಾಮದ ಮತಗಟ್ಟೆಯಲ್ಲಿ ಮತದಾನ ಮಾಡಲು ಆಗಮಿಸಿದ್ದ ಮಹಿಳೆಯೇ ಸಾವಿಗೀಡಾಗಿದ್ದಾಳೆ. ಮತದಾನ ಮಾಡಲು ಬಂದ ಮಹಾದೇವಿ ಮಹಾದೇವಪ್ಪ ಸಿಂದಖೇಡ್ ಮತದಾನ ಮಾಡಿ ಹೊರಬಂದ ಬಳಿಕ ಸ್ಥಳದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ದಾವಣಗೆರೆಯ ಬೋರಗೊಂಡನಹಳ್ಳಿ, ರಾಮಪುರ, ಕೊನವಾರ, ಜಗಳೂರು ಗ್ರಾಮಗಳು, ಹಾಗೆಯೇ ಬೀದರ್ನ ಸುಲ್ತಾನ್ಪುರ ಮತ್ತು ಶಿವಮೊಗ್ಗದ ಕುಬಟೂರಿನಲ್ಲಿ ಕ್ಷೇತ್ರದ ಹಲವು ಸಮಸ್ಯೆಗಳ ವಿರುದ್ಧ ಪ್ರತಿಭಟಿಸಿ ಗ್ರಾಮಸ್ಥರೇ ಮತ ಬಹಿಷ್ಕಾರ ಮಾಡಿದ್ದಾರೆ.